ಖಾಸಗಿ ಬಸ್ಗಳು ದುಪ್ಪಟ್ಟು ದರವನ್ನ ಮಾಡ್ತಾ ಇದ್ದಾರೆ ಸರ್. ಹೌದು, ಏನ್ ಹೇಳ್ತೀರಾ ಸರ್ ತಾವು? ಖಾಸಗಿ ಬಸ್ಗಳನ್ನು ಹತ್ತಲೇಬಾರ್ದು ಸರ್, ಯಾವ ಕಾರಣದಿಂದನೂ. ಆ ರೀತಿ ಇದೆ ಸರ್ ಬಸ್ಸು. ಅದು ಬೆಟರ್ ದೆನ್ KSRTC ಬೆಟರ್. ಸಮಸ್ಯೆ ಆಗ್ತಿದೆ. KSRTC ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ಬಸ್ ಎಲ್ಲನೂ ಸ್ವಲ್ಪ ಎಕ್ಸ್ಟ್ರಾ ಬಸ್ ಜಾಸ್ತಿ ಬಿಟ್ಟಿದ್ದಾರೆ. ಹೌದು. ತಾವು ಯಾವ ಊರಿಗೆ ಹೋಗೋರಿದ್ರೆ? ನಾವು ಹುಬ್ಳಿಗೆ ಹೋಗೋರಿದ್ದು. ಹುಬ್ಳಿಗೆ ಈಗಾಗಲೇ ಕೂಡ 4,000 5,000 ಹೇಳ್ತೀರಾ ಪ್ರೈವೇಟ್ ಬಸ್ಗಳಲ್ಲಿ? ಹೌದು, ಇಲ್ಲ ವಿಚಾರ ಮಾಡಿದ್ದೇನೆ ಸರ್. ಎಷ್ಟು ಹೇಳಿದ್ರು ಸರ್? ಮನ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಸರ್. ಅದು ಹೇಗೆ ಯಾವ ರೀತಿ ಬರ್ತದೆ ಆ ರೀತಿ ಹೇಳ್ತಾರೆ. ತಮ್ಮ ಊರಿಗೆ ಸಾಮಾನ್ಯವಾಗಿ ಎಷ್ಟು ದರ ಇತ್ತು ಸರ್ ಕಾಮನ್ ಆಗಿ ಸರ್? ಈಗ 400 ರಿಂದ 500 ರೂಪಾಯಿ ಇತ್ತು. ಈಗ 1,000 ರೂಪಾಯಿವರೆಗೂ ಹೇಳ್ತಾ ಇದ್ದಾರೆ ಸರ್, ಬರೀ ಸೀಟಿಂಗ್. ಆದ್ರೆ ಆಯ್ತು ಇಲ್ಲಾಂದ್ರೆ ಇಲ್ಲ. ಏನ್ ಮನವಿ ಮಾಡ್ತೀರಾ ಸರ್ ತಾವು ಸರ್ಕಾರದ ಬಸ್ ಬೆಟರ್ ಸರ್, ಎಲ್ಲರಿಗೂ ಅನುಕೂಲ ಇದೆ. ಅವ್ರನ್ನ ಕಡಿವಾಣ ಹಾಕುವಂತ ವಿಚಾರಕ್ಕೆ ಮಾಡ್ಬೇಕು ಸರ್, ನಾವೆಲ್ಲರೂ ಸೇರಿ ಮಾಡಿದ್ರೆ ಆಗ್ತದೆ ಸರ್ ಅದು. ಯಾಕೆಂದ್ರೆ ಪ್ರೈವೇಟ್ ಬಸ್ಗಿಂತ ಬೆಟರ್ ಗೌರ್ಮೆಂಟ್ ಬಸ್ಸೇ. ಧರ್ಮರಾಜ್ ಅಂತ ಸರ್. ಸರ್, ನಾಳೆ ಗಣಪತಿ ಹಬ್ಬ, ಗೌರಿ ಹಬ್ಬ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕಕ್ಕೆ ಹೋಗುವಂತವರೆಲ್ಲರೂ ಕೂಡ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಖಾಸಗಿ ಬಸ್ಗಳು ದುಪ್ಪಟ್ಟು ದರವನ್ನು ತೆಗೆದುಕೊಳ್ಳುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ತಾವು ಎಲ್ಲಿಗೆ ಹೋಗ್ಬೇಕಿತ್ತು? ಸಾಮಾನ್ಯವಾಗಿ ಎಷ್ಟು ಕೇಳೋರು ಇವತ್ತು ಎಷ್ಟು ಕೇಳ್ತಿದ್ದಾರೆ ಅಂತ? ರಾಯಚೂರಿಗೆ ಹೋಗೈತ್ರಿ, 700 ಐತೆ 800 ಐತ್ರಿ. ಈಗ 1300 1400 ಕೇಳಕತ್ತಾರೆ. ಯಾವ್ಯಾವ ಬಸ್? SRS, ಗ್ರಿಲ್ಲಿನ್ಸು, ಮತ್ತು ನಾಗಶ್ರೀ, ಕುಕ್ಕೆಶ್ರೀ. ಸಾಮಾನ್ಯವಾಗಿ ಹೋಗುವಂತ ಸಂದರ್ಭದಲ್ಲಿ ಎಷ್ಟು ಇರ್ತಿತ್ತು? 750, 700, 800 ಲಾಸ್ಟ್. 800 ಆಯ್ತು ಲಾಸ್ಟ್. ಈಗ 1300, 1400, 1500 ಕೇಳ್ತಾರೆ. ಕಷ್ಟ ಆಗತ್ತಾರೆ. ಕಷ್ಟ ಆಗತ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡು ಹಣ ಪೀಕುವಂತದ್ದು ಎಷ್ಟು ಸರಿ ಅಂತ? ಹೌದ್ರಿ, ಅದಕ್ಕೆ ಕಡಿವಾಣ ಹಾಕ್ಬೇಕ್ರಿ. ಏನ್ ಸರ್ಕಾರದ ಹತ್ರ ಏನ್ ಮನವಿ ಮಾಡ್ತೀರಾ ಅಂತ? ಮಿನಿಮಮ್ ಎಷ್ಟಿರ್ತದೆ ಅಷ್ಟೇ ಮಾಡ್ಬೇಕ್ರಿ. 800, 800, 600, 600, 700 ಜಾಸ್ತಿ ಆಗ್ಬೋದು. ಒಮ್ಮೆಲಿಗೆ ಡಬಲ್ ಮಾಡಿದ್ರೆ ಜನಸಾಮಾನ್ಯ ತೊಂದರೆ. ನಾವು 5 ಜನ ಹೋಗ್ಬೇಕಪ್ಪ. 5 ಜನ ರಾಯಚೂರಿಗೆ ಹೋಗ್ಬೇಕಾಯ್ತು. ಈಗ ಮತ್ತೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ. ಇದೇ ಸರ್ಕಾರ ಬಸ್ಸಿಗೆ ಹೋಗ್ತೀವಿ ರೀ, ಇದ್ರಾಗ ಹೋಗ್ತೀವಿ. ಅದ್ರಾಗ ಆಧಾರ್ ಕಾರ್ಡ್ ಇದು ಮಾಡ್ಯಾರ, ನಮ್ಗೆ ನಿಂತ್ಕೊಂಡು ಹೋಗಂಗ ನಮ್ಗೆ. ನಮ್ಮ ಹೆಸರು ಗೌಸ್ ಸಾಬ್ ಅಂತ್ರಿ. ಎಲ್ಲಿಗೆ ಹೋಗೋರಿದ್ರಿ? ಖಾಸಗಿ ಬಸ್ಸಲ್ಲಿ ಎಷ್ಟು ಕೇಳಿದ್ರು? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಊರಿಗೆ ಹೋಗಕ್ಕೆ? 700 ರೂಪಾಯಿ ಬಸ್ ರೀ. 700 ರೂಪಾಯಿ ಐತ್ರಿ ಖಾಸಗಿ ಬಸ್ಸು. ಈಗ 1400 ರೂಪಾಯಿ ಕೇಳ್ತಾರೆ. ಈಗ ನಾವು ರಾಯಚೂರಿಗೆ ಹೋಗ್ಬೇಕ್ರಿ. ಈಗ ಕಲಬುರಗಿ ಬಸ್ಸಿಗೆ ಹೊಂಟಿವಿ ನೋಡ್ರಿ, ಫುಲ್ ಆಗೈತೆ ಬಸ್ಸು. ಕಲಬುರಗಿಗೆ ಹೋಗಿ ಕಲಬುರಗಿಯಿಂದ ಎಲ್ಲಿಗೆ ಹೋಗೋರಿದ್ರೆ? ನಾವು ಅಲ್ಲಿ ಬ್ರಿಡ್ಜಿಗೆ ಇಳ್ಬೇಕ್ರಿ. ಈಗ ಬ್ರಿಡ್ಜಿಗೆ ಇಳಿದು ಮತ್ತೆ ಅಲ್ಲಿ ದೇವ್ರಿಗೆ ಹೋಗ್ಬೇಕ್ರಿ. ಈಗ ಕಷ್ಟ, ತುಂಬ ಕಷ್ಟ ಆಗೈತೆ ನೋಡ್ರಿ. ಅಲ್ಲಿ ಬಸ್ ಎಷ್ಟು ಫುಲ್ ಆಗೈತೆ ನೋಡ್ರಿ. ಅದು ಇಲ್ಲ, ಅಲ್ಲಿ ತೋರಿಸ್ರಿ, ಅಲ್ಲಿ ನೋಡ್ರಿ. ಅಲ್ಲಿ ಸರ್ಕಾರ ಈ ಬಗ್ಗೆ ಯಾವ ತರ ಕ್ರಮ ಕೈಗೊಳ್ಬೇಕು ಅಂತೀರಾ? ಸರ್ಕಾರಕ್ಕೆ ಎಲ್ಲರೂ ಸಾರ್ವಜನಿಕರು ಕೇಳ್ಬೇಕ್ರಿ. ಅದು ಹಿಂಗೈತೆ ಅಂತಂದು. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಕಷ್ಟ ಅನ್ಸುತ್ತಾ? ಈಗ ತುಂಬ ಕಷ್ಟ ಅನ್ಸ್ತದೆ ನೋಡ್ರಿ. ಈಗ ನಿಂತು ಹೋಗ್ಬೇಕ್ರಿ. ಈಗ ಬಡವರು ಬಗ್ಗರು ಹಬ್ಬ ಮಾಡೋದೇ ಕಷ್ಟ ಸಾಮಾನ್ಯವಾಗಿ, ಅದರಲ್ಲೂ 1 to ಡಬಲ್ ತೆಗೆದುಕೊಂಡ್ರೆ ಎಷ್ಟು ಕಷ್ಟ ಅಂತ. ತುಂಬ ಕಷ್ಟ ಆಗತ್ತೆ ರೀ. ಇಲ್ಲಿ 500 ರೂಪಾಯಿ ದುಡ್ದು 1000 ರೂಪಾಯಿ ಕೊಟ್ಟು ಹೋಗ್ಬೇಕ್ರಿ. ಏನು ಮಾಡೋದ್ರಿ? ಒಟ್ಟು ಎಷ್ಟು ಜನ ಹೋಗೋರಿದ್ರಿ? 5 ಜನ ಹೋಗೋರಿದ್ದೀವಿ ರೀ. ಏನ್ ವ್ಯವಸ್ಥೆ ಮಾಡ್ಕೊಂಡು? ಏನು ವ್ಯವಸ್ಥೆ? ಹಂಗೆ ಹೋಗ್ಬೇಕ್ರಿ. ಏನೋ ಕಷ್ಟಪಟ್ಟು ಹೋಗ್ಬೇಕ್ರಿ.